ಮೈಸೂರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಲಿದ್ದು ಪಿಎಂ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ಮೈಸೂರಿಗೆ ಇಂದು ಪ್ರಧಾನಿ ಮೋದಿ ವಿಸಿಟ್ ಮಾಡಲಿದ್ದಾರೆ. ಶ್ರೀರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ಶ್ರೀರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಮಧ್ಯಾಹ್ನ ಸಾಂಸ್ಕೃತಿಕ ನಗರಿಗೆ ಪಿಎಂ ಭೇಟಿಯನ್ನ ಕೊಡಲಿದ್ದಾರೆ. ಪ್ರಧಾನಿ ಮೋದಿಯನ್ನ ಸ್ವಾಗತ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದು ಇವತ್ತು ನಗರದಲ್ಲಿ ಸಂಭ್ರಮ ಹಾಗೂ ಬಿಗಿ ಭದ್ರತೆಯ ವಾತಾವರಣ ಕೂಡ ನಿರ್ಮಾಣವಾಗಿದೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದಂತಹ ಐತಿಹಾಸಿಕ ನೆನಪಿನಲ್ಲಿ ನಿರ್ಮಾಣ ಮಾಡಲಾಗಿರತಕ್ಕಂಥ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವಜನ ಕೇಂದ್ರ ಅಂದರೆ ವಿವೇಕ ಸ್ಮಾರಕ, ಈ ಒಂದು ಸ್ಮಾರಕವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಯನ್ನಗೊಳಿಸಲಿದ್ದಾರೆ. ಪ್ರಧಾನಿಯವರ ಈ ಪ್ರಮುಖ ಭೇಟಿಯ ನೇತೃತ್ವಕ್ಕೆ ಮೈಸೂರು ಸಜ್ಜಾಗಿರುವಂಥದ್ದು. ನೀವು ಕೂಡ ಆ ಒಂದು ವಿವೇಕ ಸ್ಮಾರಕದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇದೊಂದು ಆಡಿಟೋರಿಯಂ ಆಗಿರುವಂಥದ್ದು. ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಆಗಮಿಸಲಿದ್ದಾರೆ. ರಾಮಕೃಷ್ಣ ಆಡಿಟೋರಿಯಂನಲ್ಲಿ ವೇದಿಕೆ ಕೂಡ ಸಜ್ಜಾಗಿದೆ. ಈ ಕಾರ್ಯಕ್ರಮದಲ್ಲಿ 6,000 ಜನರು ಕೂಡ ಭಾಗಿಯಾಗಲಿದ್ದಾರೆ. ಸಮಾರಂಭಕ್ಕೆ ಬರುವವರಿಗೆ ಪಾಸ್ ಕೂಡ ವಿತರಣೆಯನ್ನು ಮಾಡಲಾಗಿರುವಂಥದ್ದು. ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆಗೆ ಎಂಟ್ರಿಯನ್ನ ಕೊಡಲಾಗ್ತಾ ಇದೆ. ಹಾಗೆ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿಯನ್ನ ಕೂಡ ಗಿಫ್ಟ್ ಮಾಡಲಾಗ್ತಾ ಇದೆ ಪ್ರಧಾನಮಂತ್ರಿಗಳಿಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೈಸೂರಿನ ಭೇಟಿ ಕಾರಣಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಅರೇಂಜ್ ಮಾಡಲಾಗಿದೆ. ಪ್ರಧಾನಿ ಭೇಟಿ ಕಾರಣಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಅರೇಂಜ್ ಮಾಡಲಾಗಿದೆ. ಸಿಟಿಯ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಖಾಕಿ ಪಡೆ ಕಣ್ಗಾವಲಿರುತ್ತದೆ. ವಿವಿಐಪಿ ಭದ್ರತೆ ದೃಷ್ಟಿಯಿಂದ ಸೆಕ್ಯೂರಿಟಿಯನ್ನ ಕೊಡಲಾಗ್ತಾ ಇರುವಂಥದ್ದು. ಪ್ರಮುಖ ಮಾರ್ಗಗಳಲ್ಲಿ ಡ್ರೋನ್ ಹಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ನೋ ಫ್ಲೈ ಝೋನ್ ಅಂತ ಪೊಲೀಸರು ಈಗಾಗಲೇ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ನೋಡಿ, ಮಧ್ಯಾಹ್ನ 2:55 ಸುಮಾರಿಗೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದಾರೆ. ಮಧ್ಯಾಹ್ನ 3:15ಕ್ಕೆ ವಿಮಾನ ನಿಲ್ದಾಣದಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಓವಲ್ ಮೈದಾನಕ್ಕೆ ತಲುಪಲಿದ್ದಾರೆ. ಆನಂತರ 3:25ಕ್ಕೆ ಓವಲ್ ಮೈದಾನದಿಂದ ಅದೇ ಮಾರ್ಗವಾಗಿ ವಿವೇಕ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. 3:30ರಿಂದ ಸಂಜೆ 5:15 ರಾಮಕೃಷ್ಣ ಆಶ್ರಮದಲ್ಲಿ ನಡೆಯಲಿರುವಂತಹ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವಜನ ಕೇಂದ್ರ ಹಾಗೂ ವಿವೇಕ ಸ್ಮಾರಕ ಉದ್ಘಾಟನೆಯ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಈ ಕುರಿತಂತೆ ಸಿಟಿಯ 12 ರಸ್ತೆಗಳ ಸಂಚಾರವನ್ನು ಕಂಪ್ಲೀಟ್ ಬ್ಯಾನ್ ಮಾಡಲಾಗಿದೆ. ಕೆಆರ್ಬಿ ರಸ್ತೆ, ಡಿಸಿ ಆಫೀಸ್ನಿಂದ ಏಕಲವ್ಯ ವೃತ್ತ, ಬೋಗಾದಿ ರಸ್ತೆ, ಮೂಡಾ ಜಂಕ್ಷನ್ ಹಾಗೆ ಪದ್ಮ ವೃತ್ತ ಹೀಗೆ 12 ಕಡೆ ವಾಹನ ಸಂಚಾರಕ್ಕೆ ಪೊಲೀಸ್ ಬ್ರೇಕ್ ಹಾಕಿದ್ದಾರೆ. ಸಾರ್ವಜನಿಕರಿಗೆ ಪರ್ಯಾಯ ಮಾರ್ಗಕ್ಕೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು. ನೋಡಿ, ನಗರದಲ್ಲಿ ರಸ್ತೆ ಸಂಚಾರವನ್ನ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಹಾಗೆ ಪರ್ಯಾಯ ಮಾರ್ಗಗಳನ್ನ ಕೂಡ ಇಲ್ಲಿ ಕೊಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರಮುಖವಾದಂತಹ 12 ರಸ್ತೆಗಳಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇನ್ನು ಕೆಆರ್ಬಿ ರಸ್ತೆ ಅಂದ್ರೆ ಡಿಸಿ ಆಫೀಸ್ನಿಂದ ಏಕಲವ್ಯ ಸರ್ಕಲ್ ಹೋಗ್ತಕ್ಕಂಥ ರೋಡು, ಇನ್ನು ಬೋಗಾದಿ ರಸ್ತೆ ಅಂದ್ರೆ ಮುಡಾ ಜಂಕ್ಷನ್ನಿಂದ ಡಾಕ್ಟರ್ ಪದ್ಮಾವತಿ ವೃತ್ತಕ್ಕೆ ಹೋಗ್ತಕ್ಕಂಥ ರೋಡು, ಹಾಗೆ ಪಡುವಾರಹಳ್ಳಿ ಜಂಕ್ಷನ್ನಿಂದ ಮೆಟ್ರೋಪೋಲ್ ಸರ್ಕಲ್, ಜೆಎಲ್ಬಿ ರಸ್ತೆ, ಹಾಗೆ ರಾಮವಿಲಾಸ ರಸ್ತೆ ಮತ್ತೆ ಕೃಷ್ಣವಿಲಾಸ ರಸ್ತೆ ಹಾಗೂ ದಿವಾನ್ಸ್ ರಸ್ತೆಗಳು ಇದನ್ನೆಲ್ಲ ಕೂಡ ಬಂದ್ ಮಾಡಲಾಗಿರುವಂಥದ್ದು. ಹಾಗೆ ಪರ್ಯಾಯ ಮಾರ್ಗ ಯಾವುದನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಹುಣಸೂರು ರಸ್ತೆ ಹಾಗೂ ವಿಜಯನಗರ ಕಡೆಯಿಂದ ಬರುವಂತಹ ಗೋಕುಲಂ ರಸ್ತೆ, ಅದರ ಜೊತೆಗೆ ಪಂಚವಟಿ, ಜಾವ ರಸ್ತೆ ಹಾಗೂ ಆಯುರ್ವೇದಿಕ್ ವೃತ್ತದ ಮೂಲಕ ನಗರವನ್ನ ಎಂಟ್ರಿ ಮಾಡೋಕೆ ಒಂದು ಅವಕಾಶವನ್ನ ಕೊಟ್ಟಿರುವಂಥದ್ದು ಇವತ್ತು ಮಾತ್ರ. ಇನ್ನು ಅಗ್ರಹಾರ, ಜೆಪಿ ನಗರ ಕಡೆಯಿಂದ ಬಸ್ ನಿಲ್ದಾಣಕ್ಕೆ ತೆರಳುವವರು ಸಿದ್ದಪ್ಪ ಸ್ಕ್ವೇರ್ ಹಾಗೆ ಎಂಜಿ ರಸ್ತೆ, ಅಂಡರ್ ಬ್ರಿಡ್ಜ್ ಮತ್ತು ಜಿಎನ್ ರಸ್ತೆ ಮಾರ್ಗವಾಗಿ ತೆರಳೋಕೆ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು.
ಇಂದು ಸಾಂಸ್ಕೃತಿಕ ನಗರಿ ಸಿಎಂ ಡಿಕೆಶಿ ಆಗಮನ. ಇಂದು ಸಾಂಸ್ಕೃತಿಕ ನಗರಿಗೆ ಸಿಎಂ ಡಿಕೆಶಿ ಆಗಮನ. ಹೆಲಿಕಾಪ್ಟರ್ನಲ್ಲಿ ಬೆಳಗ್ಗೆ 10:45ಕ್ಕೆ ಡಿಕೆ ಎಂಟ್ರಿಯನ್ನ ಕೊಡಲಿದ್ದಾರೆ. ಬೆಳಿಗ್ಗೆ 10:45ಕ್ಕೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅನಂತರ 11:30ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೂಡ ನೀಡುತ್ತಾರೆ. ತಾಯಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಕೂಡ ಪಡೆಯಲಿದ್ದಾರೆ. ಅನಂತರ ಮಧ್ಯಾಹ್ನ 3:15ಕ್ಕೆ ನಗರದ ಓವಲ್ ಗ್ರೌಂಡ್ ಹೆಲಿಪ್ಯಾಡ್ನಲ್ಲಿ ಮೈಸೂರಿಗೆ ಆಗಮಿಸುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಲಿದ್ದಾರೆ. ತದನಂತರ 3:30ಕ್ಕೆ ರಾಮಕೃಷ್ಣ ಆಶ್ರಮದಲ್ಲಿ ನಡೆಯಲಿರುವಂತಹ ಐತಿಹಾಸಿಕ ವಿವೇಕ ಸ್ಮಾರಕ ಮತ್ತು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯೋಜನಾ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ಭಾಗಿಯಾಗ್ತಾ ಇದ್ದಾರೆ ವೇದಿಕೆಯಲ್ಲಿ. ಇನ್ನು ಸಂಜೆ 4:25ಕ್ಕೆ ರಾಮಕೃಷ್ಣ ವಿದ್ಯಾಶಾಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರತಕ್ಕಂಥ ಬೃಹತ್ ಸಾರ್ವಜನಿಕ ಸಮಾರಂಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಸಂಜೆ 6 ಗಂಟೆಗೆ ಪ್ರಧಾನಿಯವರ ಕಾರ್ಯಕ್ರಮಗಳ ಮುಕ್ತಾಯದ ನಂತರ ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಮೈಸೂರು ಫ್ಲೆಕ್ಸ್ ಬ್ಯಾನರ್ಗಳಿಂದ ತುಂಬಿ ತುಳುಕಾಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ವಿವೇಕಾನಂದ ಸ್ಮಾರಕ, ಈ ಒಂದು ಸ್ಮಾರಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆದ ಬಳಿಕ ಮೈಸೂರಿಗೆ ಮೊದಲ ಬಾರಿಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ಮೈಸೂರಿನಿಂದ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಮನೀಶ್, ಈಗಾಗಲೇ ಮೈಸೂರು ಯಾವ ರೀತಿ ತಯಾರಿ ಆಗಿದೆ, ಯಾವ ರೀತಿ ಸಿದ್ಧಗೊಂಡಿದೆ ಪ್ರಧಾನಿಯವರ ಒಂದು ಆಗಮನಕ್ಕೆ? ಖಂಡಿತ ಕಾವ್ಯ, ಏನು ಇಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿರವರು ಮೈಸೂರಿಗೆ ಆಗಮಿಸಿರುವಂತದ್ದು. ಇಂದು ಮಧ್ಯಾಹ್ನ 3:30ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣ ಏನಿದೆ ಆ ಒಂದು ನಿಲ್ದಾಣಕ್ಕೆ ಬಂದು ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ನಗರದ ಒಳಗಿರುವಂತಹ ಓವಲ್ ಮೈದಾನಕ್ಕೆ ಆಗಮಿಸಲಿರುವಂತದ್ದು. ಮೈಸೂರಿನಲ್ಲಿ ಏನು ನಿರ್ಮಾಣಗೊಂಡಿರುವಂತಹ ವಿವೇಕಾನಂದರವರ ಸ್ಮಾರಕ ಏನಿದೆ ಆ ಒಂದು ಉದ್ಘಾಟನೆಗೆ ಬರ್ತಿರುವಂತದ್ದು. ಈಗಾಗಲೇ ಮೈಸೂರಿನ ನಗರಾದ್ಯಂತ ಮೈಸೂರು ನಗರ ಪೊಲೀಸರು ಈಗಾಗಲೇ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಎಲ್ಲೆಡೆ ಕೂಡ ಕಟ್ಟೆಚ್ಚರಗಳನ್ನ ತೆಗೆದುಕೊಂಡಿರುವಂತದ್ದು. ಸುಮಾರು 2,000 ಪೊಲೀಸರನ್ನ ಈಗಾಗಲೇ ಮೋದಿರವರ ಈ ಒಂದು ಕಾರ್ಯಕ್ರಮಕ್ಕೆ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರುವಂತದ್ದು. ಏನು ಓವಲ್ ಮೈದಾನ ಏನಿದೆ ಆ ಒಂದು ಮೈದಾನ ಇರ್ಬೋದು ಹಾಗೂ ಮೈಸೂರಿನ ನಗರದ ಸುತ್ತೆಲ್ಲವೂ ಕೂಡ ಈಗಾಗಲೇ ಡ್ರೋನ್ ಗಳನ್ನ ಆರಿಸಬಾರದು ಅಂತೇಳಿ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿರೋದು. ಇದ್ರ ಜೊತೆಗೆ ಏನು ಮೋದಿರವರು ಬರುವಂತಹ ರಸ್ತೆಗಳೇನಿದೆ ಆ ಒಂದು ಓವಲ್ ಮೈದಾನದಿಂದ ಹಿಡಿದು ನಾರಾಯಣ ಶಾಸ್ತ್ರಿ ರಸ್ತೆ ಇರ್ಬೋದು, ಹೀಗೆ ಒಂದಷ್ಟು ಪ್ರಮುಖ ರಸ್ತೆಗಳನ್ನ ಈಗಾಗಲೇ ಮಾರ್ಗಗಳನ್ನ ಕೂಡ ಬದಲಾವಣೆ ಮಾಡಿರುವಂತದ್ದು. ಒಂದಷ್ಟು ಮಾರ್ಗಗಳನ್ನ ಸಂಪೂರ್ಣವಾಗಿ ಇಂದು ಬಂದ್ ಮಾಡಿರುವಂತದ್ದು. ಇದರ ಜೊತೆಗೆ ಏನಂತಂದ್ರೆ ಸ್ಮಾರಕವನ್ನ ಉದ್ಘಾಟನೆ ಮಾಡಿದ ನಂತರ ರಾಮಕೃಷ್ಣ ಆಶ್ರಮಕ್ಕೆ ಮೋದಿರವರು ಹೋಗ್ತಾರೆ. ಅಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಮೋದಿ ಅವರಿಗೆ ಇರುವಂತದ್ದು. ಈ ಕಾರಣದಿಂದ ಸಾರ್ವಜನಿಕರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಿರ್ಬಂಧವನ್ನು ವಿಧಿಸಲಾಗಿದೆ. ಜೊತೆಗೆ ಏನಂತಂದ್ರೆ ಕೇವಲ ಆ ಒಂದು ಕಾರ್ಯಕ್ರಮಕ್ಕೆ 6,000 ಜನರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಅವರೆಲ್ಲರಿಗೂ ಕೂಡ ಪಾಸ್ ಅನ್ನ ಇರುವಂತದ್ದು. ಜೊತೆಗೆ ಆ ಒಂದು ಕಾರ್ಯಕ್ರಮವನ್ನ ಪಾಸ್ ಇದ್ದವರು ಕೂಡ 2 ಗಂಟೆ ಮುಂಚಿತವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಬರಬೇಕು ಅಂತೇಳಿ ಏನು SGP ಅವರು ಕೂಡ ಹೇಳಿರುವಂತದ್ದು. ಇದ್ರ ಜೊತೆಗೆ ಈಗ ಬೆಳಗ್ಗೆ 10:45ಕ್ಕೆ ಮೋದಿರವರು ಮಧ್ಯಾಹ್ನ ಬಂದ್ರೆ ಬೆಳಗ್ಗೆ 10:45ಕ್ಕೆ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ನಿನ್ನೆ ಶುಕ್ರವಾರವೇ ಅವರು ಮೈಸೂರು ಜಿಲ್ಲೆಗೆ ಆಗಮಿಸಬೇಕಾಗಿತ್ತು, ಆದ್ರೆ ಅವರ ಪ್ರವಾಸ ರದ್ದಾಗಿ ಇಂದು ಬೆಳಗ್ಗೆ 10:45ಕ್ಕೆ ಡಿಕೆ ಶಿವಕುಮಾರ್ ಅವರು ಮೈಸೂರಿಗೆ ಆಗಮಿಸಲಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಆಗಮಿಸುತ್ತಿರುವುದರಿಂದ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಭಿಮಾನಿಗಳೇನಿದ್ದಾರೆ ಅವರು ಮತ್ತೆ ಡಿಕೆ ಶಿವಕುಮಾರ್ ಅಭಿಮಾನಿಗಳೆಲ್ಲರೂ ಕೂಡ ಒಂದಷ್ಟು ಮೆರವಣಿಗೆ ಅಂತಂದ್ರೆ ಅವ್ರನ್ನ ಭವ್ಯವಾಗಿ ಸ್ವಾಗತವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. 10:45ಕ್ಕೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದ್ರೆ ತದನಂತರದಲ್ಲಿ ಏನು ಕಾರಂಜಿ ಕೆರೆಯಿಂದ ಕುರುಬರಹಳ್ಳಿ ಸರ್ಕಲ್ ವರೆಗೆ ಅಭೂತಪೂರ್ವವಾಗಿ ಡಿಕೆ ಶಿವಕುಮಾರ್ ಅನ್ನ ವೆಲ್ಕಮ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ಜಿಲ್ಲಾ ಕಾಂಗ್ರೆಸ್ ನಿಂದ ನಡೆದಿರುವಂತದ್ದು. ಈಗಾಗಲೇ ಏನು ಆ ಒಂದು ರಸ್ತೆಗಳಲ್ಲಿ ಫ್ಲೆಕ್ಸ್ ಇರ್ಬೋದು, ಫ್ಲೆಕ್ಸ್ ಗಳನ್ನ ಹಾಕಿ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅಲ್ಲಿಂದ ಡಿಕೆ ಶಿವಕುಮಾರ್ ಅವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ತದನಂತರದಲ್ಲಿ ಮತ್ತೆ ಓವಲ್ ಗ್ರೌಂಡ್ಗೆ ಏನು ಮೋದಿರವರು ಬರ್ತಾರೆ ಆ ಒಂದು ಗ್ರೌಂಡ್ಗೆ ಬಂದು ಮೋದಿರವರನ್ನ ರಾಜ್ಯಕ್ಕೆ ವೆಲ್ಕಮ್ ಮಾಡ್ಕೊಳ್ತಾರೆ. ಜೊತೆಗೆ ಮೋದಿರವರ ಏನು ವೇದಿಕೆಯ ಒಂದು ಕಾರ್ಯಕ್ರಮ ಏನಿದೆ ಆ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ತದನಂತರದಲ್ಲಿ
ಡಿ ಕೆ ಶಿವಕುಮಾರ್ ಅವರು ಮೋದಿರವರಿಗೆ ಬೀಳ್ಕೊಡುಗೆಯನ್ನ ಕೊಟ್ಟು ತಾವು ಕೂಡ ಬೆಂಗಳೂರಿಗೆ ಹೋಗುವಂತಹ ಒಂದು ಪ್ಲಾನ್ಗಳು ಕೂಡ ರೆಡಿ ಆಗಿರುವಂತದ್ದು ಕಾವ್ಯ. ಮತ್ತೆ ಯಾರೆಲ್ಲ ರಾಜಕೀಯ ನಾಯಕರು ಭಾಗಿಯಾಗಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಮನೀಶ್ ಅವರೇ, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಕಾವ್ಯ, ಏನಂತಂದ್ರೆ ಈಗಾಗಲೇ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಒಂದಷ್ಟು ಕೇವಲ 8 ರಿಂದ 10 ನಾಯಕರುಗಳನ್ನ ಮಾತ್ರ ಈಗಾಗಲೇ ಅಲೋ ಮಾಡಿರುವಂತದ್ದು. ಏನು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಇರ್ಬೋದು, ಸ್ಥಳೀಯ ಶಾಸಕರಾಗಿರುವಂತಹ ಹರೀಶ್ ಗೌಡರ್ ಇರ್ಬೋದು, ಹಾಗೂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಜೊತೆಗೆ ಏನು ಆಶ್ರಮದ ಮುಕ್ತಿನಂದ ಸ್ವಾಮೀಜಿಗಳೇನಿದ್ದಾರೆ ಅವರು ಹೀಗೆ ಕೇವಲ 8 ರಿಂದ 10 ಜನ ಮಾತ್ರ ಆ ಒಂದು ವೇದಿಕೆ ಕಾರ್ಯಕ್ರಮವನ್ನ ಮೋದಿರವರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಈಗಾಗಲೇ ಕೂಡ ಬೇರೆ ಎಲ್ಲ ನಾಯಕರು ಬಂದಿದ್ರು, ಯಾರಿಗೂ ಕೂಡ ಒಂದು ವೇದಿಕೆಗೆ ಪ್ರವೇಶವನ್ನ ನಿರಾಕರಿಸಲಾಗಿದೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ವೇದಿಕೆಯಲ್ಲಿ ಕೇವಲ 8 ರಿಂದ 10 ಜನ ಮಾತ್ರ ನಾಯಕರು ಇರುವಂತದ್ದು ಕಾವ್ಯ. ಓಕೆ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.